ಮೊದಲನೇ ಪ್ರಶ್ನೆ, ಕೂದಲು ಉದುರುವುದನ್ನು ತಡೆಗಟ್ಟಲು ಯಾವ ವಿಟಮಿನ್ ಒಳ್ಳೆಯದು? ಎ ವಿಟಮಿನ್ ಬಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಸಿ. ಉತ್ತರ ಎ ವಿಟಮಿನ್ ಬಿ. ಎರಡನೇ ಪ್ರಶ್ನೆ, ಉಸಿರಾಟದ ತೊಂದರೆಯನ್ನು ತೊಡೆದುಹಾಕಲು ನಿಯಮಿತವಾಗಿ ಯಾವ ಹಣ್ಣನ್ನು ತಿನ್ನಬೇಕು? ಎ ದಾಳಿಂಬೆ, ಬಿ ಸೇಬು, ಸಿ ದ್ರಾಕ್ಷಿಗಳು, ಡಿ ಬಾಳೆಹಣ್ಣು. ಉತ್ತರ ಬಿ ಸೇಬು. ಮೂರನೇ ಪ್ರಶ್ನೆ, ಮಧ್ಯಾಹ್ನ ಮಲಗು ಅಭ್ಯಾಸ ಯಾವ ಸಮಸ್ಯೆಗೆ ಕಾರಣವಾಗಿದೆ? ಎ ಮಧುಮೇಹ, ಬಿ ಕೂದಲು ಉದುರುವಿಕೆ, ಸಿ ಕಿಡ್ನಿ ಸಮಸ್ಯೆ, ಡಿ ಹೃದಯಘಾತ. ಉತ್ತರ ಡಿ ಹೃದಯಘಾತ. ನಾಲ್ಕನೇ ಪ್ರಶ್ನೆ, ಅತಿಯಾಗಿ ಮೀನು ಮಾಂಸ ಸೇವಿಸಿದರೆ ಏನಾಗುತ್ತದೆ? ಎ ಕ್ಯಾನ್ಸರ್, ಬಿ ಹೃದಯ ರೋಗ, ಸಿ ಮಧುಮೇಹ, ಡಿ ಮೆದುಳಿಗೆ ಹಾನಿ. ಉತ್ತರ ಡಿ ಮೆದುಳಿಗೆ ಹಾನಿ. ಐದನೇ ಪ್ರಶ್ನೆ, ನೀವು ಹೆಚ್ಚು ನಿದ್ದೆ ಮಾಡಿದರೆ ದೇಹದಲ್ಲಿ ಯಾವ ಗಂಭೀರ ಕಾಯಿಲೆ ಉಂಟಾಗುತ್ತದೆ? ಎ ಮಧುಮೇಹ, ಬಿ ಹೃದಯ ರೋಗ, ಸಿ ಹುಣ್ಣು, ಡಿ ಉಸಿರಾಟದ ತೊಂದರೆ. ಉತ್ತರ ಬಿ ಹೃದಯ ರೋಗ. ಆರನೇ ಪ್ರಶ್ನೆ, ಅತಿಯಾಗಿ ಬಿಸಿ ಚಹಾ ಕುಡಿಯುವುದರಿಂದ ದೇಹದಲ್ಲಿ ಯಾವ ರೋಗ ಬರುತ್ತದೆ? ಎ ರಕ್ತಹೀನತೆ, ಬಿ ಮಧುಮೇಹ, ಸಿ ಕಿಡ್ನಿ ರೋಗ, ಡಿ ಕ್ಯಾನ್ಸರ್. ಉತ್ತರ ಡಿ ಕ್ಯಾನ್ಸರ್. ಏಳನೇ ಪ್ರಶ್ನೆ, ವಿಶ್ವದ ಯಾವ ದೇಶವು ಗಡ್ಡವನ್ನು ಬೆಳೆಸಲು ಪರವಾನಗಿ ಪಡೆಯಬೇಕು? ಎ ಭಾರತ, ಬಿ ಅಮೆರಿಕ, ಸಿ ಜಪಾನ್, ಡಿ ರೊಮೇನಿಯಾ. ಉತ್ತರ ಡಿ ರೊಮೇನಿಯಾ. ಎಂಟನೇ ಪ್ರಶ್ನೆ, ಯಾವ ರೋಗಕ್ಕೆ ಸಿಹಿ ತಿನ್ನಬಾರದು? ಎ ಕ್ಯಾನ್ಸರ್, ಬಿ ಶುಗರ್ ಕಾಯಿಲೆ, ಸಿ ಗ್ಯಾಸ್ಟ್ರಿಕ್, ಡಿ ಜ್ವರ. ಉತ್ತರ ಬಿ ಶುಗರ್ ಕಾಯಿಲೆ. ಒಂಬತ್ತನೇ ಪ್ರಶ್ನೆ, ವಿಶ್ವದ ಯಾವ ದೇಶವು ಅತಿ ಹೆಚ್ಚು ಇಂಟರ್ನೆಟ್ ವೇಗವನ್ನು ಹೊಂದಿದೆ? ಎ ಜಪಾನ್, ಬಿ ಅಮೆರಿಕ, ಸಿ ಚೀನಾ, ಡಿ USA. ಉತ್ತರ ಡಿ UAE. ಹತ್ತನೇ ಪ್ರಶ್ನೆ, ವಿಶ್ವದ ನಂಬರ್ 1 ಆರೋಗ್ಯಕರ ತರಕಾರಿ ಯಾವುದು? ಎ ಪಾಲಕ್, ಬಿ ಕ್ಯಾರೆಟ್, ಸಿ ಬೀಟ್ರೂಟ್, ಡಿ ಬಟಾಣಿ. ಉತ್ತರ ಎ ಪಾಲಕ್. ಹನ್ನೊಂದನೇ ಪ್ರಶ್ನೆ, ಯಾವ ಹಣ್ಣು ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುತ್ತದೆ? ಎ ಕಿತ್ತಾಳೆ, ಬಿ ಪೇರಳೆಹಣ್ಣು, ಸಿ ಡ್ರ್ಯಾಗನ್ ಹಣ್ಣು, ಡಿ ಅಂಜೂರ. ಉತ್ತರ ಎ ಕಿತ್ತಾಳೆ. ಹನ್ನೆರಡನೇ ಪ್ರಶ್ನೆ, ಫ್ಲಿಪ್ಕಾರ್ಟ್ ಯಾವ ದೇಶದ ಕಂಪನಿಯಾಗಿದೆ? ಎ ಚೀನಾ, ಬಿ ಅಮೆರಿಕ, ಸಿ ಶ್ರೀಲಂಕಾ, ಡಿ ಭಾರತ. ಉತ್ತರ ಡಿ ಭಾರತ. 13ನೇ ಪ್ರಶ್ನೆ, ಭಾರತದ ಅತ್ಯಂತ ಬುದ್ಧಿವಂತ ರಾಜ್ಯ ಯಾವುದು? ಎ ಕೇರಳ, ಬಿ ಆಂಧ್ರ ಪ್ರದೇಶ್, ಸಿ ಅಸ್ಸಾಂ, ಡಿ ಗುಜರಾತ್. ಉತ್ತರ ಎ ಕೇರಳ. 14ನೇ ಪ್ರಶ್ನೆ, ಇಲಿಗಳಿಗೆಂದೇ ದೇವಾಲಯ ಕಟ್ಟಿಸಿದ ರಾಷ್ಟ್ರ ಯಾವುದು? ಎ ತಮಿಳುನಾಡು, ಬಿ ಉತ್ತರ ಪ್ರದೇಶ್, ಸಿ ಕೇರಳ, ಡಿ ರಾಜಸ್ಥಾನ್. ಉತ್ತರ ಡಿ ರಾಜಸ್ಥಾನ್. 15ನೇ ಪ್ರಶ್ನೆ, ದೇಹದ ನೋವನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ತರಕಾರಿ ಸಹಾಯ ಮಾಡುತ್ತದೆ? ಎ ಬಿಳಿ ಬದನೆ, ಬಿ ಆಲೂಗಡ್ಡೆ, ಸಿ ಟೊಮ್ಯಾಟೊ, ಡಿ ಪಾಲಕ್. ಉತ್ತರ ಡಿ ಪಾಲಕ್. 16ನೇ ಪ್ರಶ್ನೆ, ಫೇಸ್ಬುಕ್ ಯಾವ ದೇಶದ ಕಂಪನಿಯಾಗಿದೆ? ಎ ಭಾರತ, ಬಿ ಅಮೆರಿಕ, ಸಿ ಕೊರಿಯಾ, ಡಿ ಜಪಾನ್.
ಉತ್ತರ ಬಿ ಅಮೆರಿಕ. 17ನೇ ಪ್ರಶ್ನೆ. ಹೆಚ್ಚು ಟೊಮೆಟೊ ಸಾಸ್ ತಿನ್ನುವುದರಿಂದ ದೇಹದ ಯಾವ ಭಾಗಕ್ಕೆ ಹಾನಿಯಾಗುತ್ತದೆ? ಎ ಹೊಟ್ಟೆ, ಬಿ ಮೂತ್ರಪಿಂಡ, ಸಿ ಶ್ವಾಸಕೋಶ, ಡಿ ಹೃದಯ. ಉತ್ತರ ಬಿ ಮೂತ್ರಪಿಂಡ. 18ನೇ ಪ್ರಶ್ನೆ. ಅತಿಯಾಗಿ ಚಹಾ ಸೇವನೆಯು ದೇಹದಲ್ಲಿ ಯಾವ ರೋಗವನ್ನು ಉಂಟುಮಾಡುತ್ತದೆ? ಎ ಕ್ಯಾನ್ಸರ್, ಬಿ ಹುಣ್ಣು, ಸಿ ಅತಿಸಾರ, ಡಿ ಹೃದಯ ರೋಗ. ಉತ್ತರ ಡಿ ಹೃದಯ ರೋಗ. 19ನೇ ಪ್ರಶ್ನೆ. ಯಾವ ಹಣ್ಣು ಮಾನವನ ದೇಹದಲ್ಲಿ ಹೆಚ್ಚು ಶಕ್ತಿಯನ್ನು ಉತ್ಪಾದಿಸುತ್ತದೆ? ಎ ವಾಲ್ನಟ್, ಬಿ ಬಾದಾಮಿ, ಸಿ ಖರ್ಜೂರ, ಡಿ ಒಣದ್ರಾಕ್ಷಿ. ಉತ್ತರ ಡಿ ಒಣದ್ರಾಕ್ಷಿ. 20ನೇ ಪ್ರಶ್ನೆ. ಯಾವ ಹಣ್ಣು ನಿಮ್ಮನ್ನು ಸ್ಮಾರ್ಟ್ ಮಾಡುತ್ತದೆ? ಎ ಬ್ಲೂಬೆರಿ, ಬಿ ಬಾಳೆಹಣ್ಣು, ಸಿ ಅನಾನಸ್, ಡಿ ಮಾವು. ಉತ್ತರ ಎ ಬ್ಲೂಬೆರಿ. 20ನೇ ಪ್ರಶ್ನೆ. ಚಳಿಗಾಲದಲ್ಲಿ ಯಾವ ತರಕಾರಿ ಉತ್ತಮ? ಎ ಕ್ಯಾರೆಟ್, ಬಿ ಆಲೂಗಡ್ಡೆ, ಸಿ ಮುಲ್ಲಂಗಿ, ಡಿ ಬೀಟ್ರೂಟ್. ಉತ್ತರ ಮೇಲಿನ ಎಲ್ಲವೂ. 22ನೇ ಪ್ರಶ್ನೆ. ರಾತ್ರಿ ಊಟ ಮಾಡದೆ ಮಲಗಿದರೆ ದೇಹಕ್ಕೆ ಯಾವ ರೋಗ ಬರುತ್ತದೆ? ಎ ಮಧುಮೇಹ, ಬಿ ನಿದ್ರಾ ಸಮಸ್ಯೆ, ಸಿ ರಕ್ತದೊತ್ತಡ, ಡಿ ಶಕ್ತಿಯ ಕೊರತೆ. ಉತ್ತರ ಮೇಲಿನ ಎಲ್ಲವೂ. 23ನೇ ಪ್ರಶ್ನೆ. ದೇಹವು ದುರ್ಬಲವಾಗಿದ್ದರೆ ತ್ವರಿತವಾಗಿ ಶಕ್ತಿಯನ್ನು ಪಡೆಯಲು ಏನು ಉಪಯುಕ್ತವಾಗಿದೆ? ಎ ಜೀರಿಗೆ, ಬಿ ಹಾಲು, ಸಿ ಜೇನು, ಡಿ ಹಣ್ಣು. ಉತ್ತರ ಡಿ ಹಣ್ಣು. 24ನೇ ಪ್ರಶ್ನೆ. ಹೆಚ್ಚು ಕರಿದ ಆಹಾರವನ್ನು ಸೇವಿಸುವುದರಿಂದ ಯಾವುದಾದರೂ ಕಾಯಿಲೆ ಬರುತ್ತದೆ? ಎ ಹೃದಯ ರೋಗ, ಬಿ ಮಧುಮೇಹ, ಸಿ ಅಧಿಕ ರಕ್ತದೊತ್ತಡ, ಡಿ ಥೈರಾಯ್ಡ್. ಉತ್ತರ ಎ ಹೃದಯ ರೋಗ. 25ನೇ ಪ್ರಶ್ನೆ. ಮೂಳೆಗಳಿಗೆ ಯಾವ ಹಣ್ಣು ಉತ್ತಮ? ಎ ಸೇಬು, ಬಿ ಕಿವಿ ಹಣ್ಣು, ಸಿ ದ್ರಾಕ್ಷಿಗಳು, ಡಿ ಅನಾನಸ್. ಉತ್ತರ ಬಿ ಕಿವಿ ಹಣ್ಣು. 26ನೇ ಪ್ರಶ್ನೆ. ಭಾರತದಲ್ಲಿ ತಿನ್ನಲು ರುಚಿಕರವಾದ ಮೀನು ಯಾವುದು? ಎ ಸಾಲ್ಮನ್, ಬಿ ರೋಹು, ಸಿ ಇಲ್ಸಾ, ಡಿ ಬಂಗುಡೆ. ಉತ್ತರ ಬಿ ರೋಹು. 27ನೇ ಪ್ರಶ್ನೆ. ಯಾವ ಬೀಜವು ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ? ಎ ಸೂರ್ಯಕಾಂತಿ, ಬಿ ಕಲ್ಲಂಗಡಿ ಬೀಜ, ಸಿ ಎಳ್ಳಿನ ಬೀಜ, ಡಿ ಕುಂಬಳಕಾಯಿ. ಉತ್ತರ ಎ ಸೂರ್ಯಕಾಂತಿ. 28ನೇ ಪ್ರಶ್ನೆ. ಯಾವ ಹಣ್ಣು ಮಾನವನ ದೇಹದಲ್ಲಿ ಹೆಚ್ಚು ಶಕ್ತಿಯನ್ನು ಉತ್ಪಾದಿಸುತ್ತದೆ? ಎ ವಾಲ್ನಟ್, ಬಿ ಒಣದ್ರಾಕ್ಷಿ, ಸಿ ಖರ್ಜೂರ, ಡಿ ಸೇಬು. ಉತ್ತರ ಬಿ ಒಣದ್ರಾಕ್ಷಿ. 29ನೇ ಪ್ರಶ್ನೆ. ಯಾವ ಹಕ್ಕಿಯನ್ನು ರಾತ್ರಿಯೇ ರಾಜ ಎಂದು ಕರೆಯುತ್ತಾರೆ? ಎ ಗೂಬೆ, ಬಿ ಹದ್ದು, ಸಿ ನವಿಲು, ಡಿ ಪೆಂಗ್ವಿನ್. ಉತ್ತರ ಎ ಗೂಬೆ. 30ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಎ ಕ್ರಿಕೆಟ್, ಬಿ ಕಬಡ್ಡಿ, ಸಿ ಹಾಕಿ, ಡಿ ಫುಟ್ಬಾಲ್. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ.